ಬರ್ಲಿ ಸುಳ್ಳ ಮಕ್ಕಳು ಯಾಕೆ ಕುಂತ್ರಿ ಒಳಗಲ್ಲಿ ಹೆಂಗೆ ಅಲ್ಲಿ ನೀವ ಕುಂದ್ರಿಸಿ ಕೂತದಲ್ಲಿ ನೀವು ಶಿಗ್ಗಾವಿ ಪಟ್ಟಣದ ಟೆಂಪೋ ನಿಲ್ದಾಣದ ಬಳಿ ಇರುವ ರಾಜಶ್ರೀ ಟ್ಯಾಕೀಸ್ ಮುಂಭಾಗ ಐತಿಹಾಸಿಕ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಅನ್ಯ ಕೋಮಿನ ಯುವಕನೊಬ್ಬ ಮೂತ್ರ ವಿಸರ್ಜನೆ ಮಾಡಿ ಅಪಚಾರ ಎಸಗಿದ್ದಾನೆ ಎಂಬ ಆರೋಪ ಕೇಳಿ ಬಂದಿದ್ದು ಸ್ಥಳೀಯರು ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ದೇವಾಲಯದಲ್ಲಿ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದ ಸಮಯದಲ್ಲಿ ಈ ಘಟನೆ ನಡೆದಿದೆ. ದೇವಸ್ಥಾನ ಎಂಬುದು ಗೊತ್ತಿದ್ದರೂ ಹಾಗೂ ನಿತ್ಯ ಹಮಾಲಿ ಕೆಲಸ ಮಾಡಿಕೊಂಡಿದ್ದ ಯುವಕ ಈ ರೀತಿ ಕೃತ್ಯ ಎಸಗಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾತ್ರಿ ವೇಳೆಯಲ್ಲಿ ಈ ಕೃತ್ಯ ನಡೆಯುತ್ತಿದ್ದಾಗ ಗಮನಿಸಿದ ಅಕ್ಕಪಕ್ಕದ ಸಾರ್ವಜನಿಕರು ಹಾಗೂ ಭಕ್ತರು ತಕ್ಷಣ ಆತನನ್ನು ಹಿಡಿದು ಶಿಗ್ಗಾವಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆ ಆಕ್ರೋಶಗೊಂಡ ಹಿಂದೂ ಯುವಕರು ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ದೇವಾಲಯದ ಮುಂದೆ ಜಮಾಯಿಸಿದ್ರು. ದಿನನಿತ್ಯ ಮಸೀದಿಗೆ ಹೋಗುವ ಇವನಿಗೆ ದೇವಾಲಯದ ಪರಿಜ್ಞಾನ ಇರಲಿಲ್ವಾ ಅಥವಾ ಯಾರಾದರೂ ಪ್ರೇರೇಪಿಸಿ ಈ ರೀತಿ ಮಾಡಿಸಿದ್ದಾರೆಯೇ ಎಂದು ಆರೋಪಿಸಿ ತಪ್ಪಿತಸ್ಥನ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಘಟನೆಗೆ ಸಂಬಂಧಿಸಿದಂತೆ ದೂರು ದಾಖಲಿಸಿಕೊಂಡಿರುವ ಶಿಗ್ಗಾವಿ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ವರದಿ ಸೋಮಶೇಖರ. ಎಲ್ಲಿ ಮಾಡಿ ತೋರ್ಸ್ ನಡಿ, ಎಲ್ಲಿ ಏನು ಮಾಡಿ ತೋರ್ಸ್ ನಡಿ, ನಡಿ ತೋರ್ಸ್ ನಡಿ, ತೋರ್ಸಿ ಎಲ್ಲಿ ಏನು ಮಾಡಿ ತೋರ್ಸಿ, ಏನು ಮಾಡಿ ನೋಡಿ ತೋರ್ಸ್ ನಡಿ, ಎಲ್ಲೇ ಏನು ಮಾಡಿ ನೋಡು, ಹೊಡಂಗಿಲ್ಲ ತೋರಿ ಏನು ಮಾಡಂಗಿಲ್ಲ. ಹಾಂ ಎಲ್ಲಿ ಏನು ಮಾಡಿ ಹೇಳ ತೋರ್ಸು, ಎಲ್ಲಿ ಏನು ಮಾಡಿ ಅಲ್ಲಿ ಮತ್ತೆ ಎಲ್ಲಿ ಏನು ಮಾಡಿದಿ, ಎಲ್ಲಿ ಕಾಣಿಸ ಅಂತಿದ್ದಿಲ್ಲ ನಿಂಗೆ ದೇವಸ್ಥಾನ, ಮತ್ತು ಇಲ್ಲಿ ಯಾಕೆ ಬಂದು ಏನು ಮಾಡಿದ್ದಿ, ಹೆಂಗೆ ಯಾಕೆ ಮಾಡಿದ್ದಿ, ಹಾಂ ಇಲ್ಲಿ ಯಾಕೆ ಬಂದು ಇದು ಮಾಡಿದ್ದಿ, ಯಾಕೆ ಊಟ ಮಾಡಂಗಿಲ್ಲ ನೀ, ಎಲ್ಲಿ ಹೋಗಿದ್ದು ಮತ್ತು ಬಾಯಾಗೇನು ತುತ್ತ, ಯಾವ್ರು ನಿಂದ, ಹಾಂ ಹಾಂ ಏನು ಹೆಸರು ನಿಂದ, ಜಾಫರ್, ಇಲ್ಲಿ ಯಾಕೆ ಬಂದಿದ್ದಿ, ಹಮಾಲಿ ಮಾಡ್ತಿ, ಹಮಾಲಿ ಮಾಡಿದ್ರೆ ತುತ್ತು ಬೇರೆ ಕಡೆ ಹೋಗಿದ್ದೆ, ಎಲ್ಲಿ ಹಮಾಲಿ ಮಾಡೋ ನೀನು, ಮತ್ತು ಇಲ್ಲೇ ಹಮಾಲಿ ಮಾಡೋ ಗೊತ್ತಾಗಿದ್ದಿಲ್ಲ ನಿಂಗೆ ದಿನ ದೇವಸ್ಥಾನ ಅಂತೇಳಿ, ಯಾಕೆ ನಿಮ್ಮಲ್ಲಿ ಮಾಡಿರ ಹಂಗೆ ಹಾಕಿರ್ತೈತೆ, ಬಾ ಅಲ್ಲಿ ಮಾಡ್ತೀಯ ನಮಾಜ್ ಮಾಡಲ್ಲಿ, ಹಾಂ ಮಾಡ್ತೀಯ. ಸಿಂಹಲ್ಲ ಅಂತಾನೆ ಇರೋ ಒಂದು ಸಭಾ ಸರ್ಕಲ್ನಾಗಿರೋ ಮೂರ್ತಿಗೆ ಅವ್ರು ಹಸರು ಕಟ್ಕೊಂಡು ಯಾವ ಪ್ರಮಾಣದಾಗ ಅಂದ್ರೆ ಇದು ಗೌರ್ಮೆಂಟ್ ಇಂದ ಸಿಂಹಲ ಅಂತಾನೋ ಇಂತ ಮುಸ್ಲಿಮ್ ಲಾಂಛನ ಅಂತ ಆಗೈತಿ. ಅದಕ್ಕೆ ಹಂಗೆ ಕಟ್ಕೊಂಡಾಗ ನಾವು ಅಲ್ಲಿ ಹೊರಗಡೆ ಹೊಂಟಿಲ್ಲ, ನಾವ್ಯಾರು ಸ್ಟ್ರೈಕ್ ಹೊಂಟಿಲ್ಲ. ನಮ್ಮ ಊರೊಳಗ ನಮ್ಮ ಆಂಜನೇಯ ಗುಡಿ ಒಳಗೆ ಬಂದು ಹುಚ್ಚಿ ಹೋಯ್ತಾನಂದ್ರ ನಾವು ಅವನ್ನ ಏನ್ ಮಾಡ್ಬೇಕು ಆ ರೀತಿ ಮಾಡಿಲ್ಲ ಅಂದ್ರೆ ಇವತ್ತು ಹುಚ್ಚಿ ಹೋಯ್ತಾನ, ನಾಳೆ ಬಂದು ಹೇತೋ ಇವ್ರು ಏನ್ ಮಾಡಂಗಿಲ್ಲ ಬಿಡ ಅಂತೇಳಿ. ಅದಕ್ಕೆ ಇವೆಲ್ಲ ಬಿಡೋಣ, ನಮ್ಮ ಇರೋಂತ ಪ್ರಾಬ್ಲಮ್ ಬಿಡೋಣ, ಹೋರಾಡೋನು ಜೈ ಶ್ರೀರಾಮ್ ಅಂತೇಳಿ, ಬಡ್ದಾಡೋನು ಜೈ ಆಂಜನೇಯ ಅಂತೇಳಿ ಮಾಡಿದ್ರೆ ಒಂದೇ ಇರ್ಲಿ. ಯಾರು ಒಬ್ಬರು ಉಸ್ತುವಾರಿ ತಗೋರಿ, ಒಬ್ಬರು ಹಿರಿಯರು ಒಬ್ಬರು ಉಸ್ತುವಾರಿ ತಗೋರಿ, ಉಸ್ತುವಾರಿ ತಗೊಂಡು ನೀವೇನಿದ್ರೆ ಆ ಪ್ರಕಾರ ನೋಡ್ಕೊಂಡು ರಾಜಕೀಯ ತಗೊಂಡು ಹೋಗ್ಬೇಡ್ರಿ. ನಾವು ಸಾಹೇಬ್ರಂತಲ್ಲಿ ವಿನಂತಿ ಮಾಡ್ಕೊಳತ್ತೀವಿ,
ಮಾನ್ಯರೇ, ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 20/8/2026ರಂದು ಮೊಹಮ್ಮದ್ ಜಾಫರ್ ಅಬ್ದುಲ್ ರೆಹಮಾನ್ ಕದರ್ಮಂಡಲ್ಗಿ ಸಾಕಿನ್ ಅಡೂರ್ ಎಂಬಾತನು ಬಸವೇಶ್ವರ ವೃತ್ತದ ಬಳಿಯಲ್ಲಿ ಒಂದು ಹನುಮಾನ್ ಮಂದಿರವಿದ್ದು, ಮಂದಿರದಲ್ಲಿ ದಿನನಿತ್ಯ ಪೂಜೆ ಪುನಸ್ಕಾರಗಳು ನೆರವೇರುತ್ತಿರುತ್ತವೆ. ಈ ಮೇಲಿನ ವ್ಯಕ್ತಿಗೆ ಈ ವಿಚಾರಗಳು ತಿಳಿದಿದ್ದರೂ ಕೂಡ ಹಿಂದೂಗಳ ಭಾವನೆಯನ್ನು ಕೆರಳಿಸುವ ನಿಟ್ಟಿನಲ್ಲಿ ಮಂದಿರದಲ್ಲಿ ಮೂತ್ರ ವಿಸರ್ಜನೆಯನ್ನು ಮಾಡಿದ್ದಾನೆ. ಅದನ್ನು ಗಮನಿಸಿದ ಸಿದ್ದಣ್ಣ, ಶಿವಪ್ಪ ಕಾಳೆ, ಶಾಂತಪ್ಪ, ರಾಮಪ್ಪ ಹರಿಗೊಂಡ್ ಎಂಬಾತರು ಆತನನ್ನು ತಡೆಯಲು ಯತ್ನಿಸುತ್ತಾರೆ. ತಡೆಯಲು ಬಂದವರನ್ನು ಲೆಕ್ಕಿಸದೆ ಅವರ ಮೇಲೆ ಹಲ್ಲೆ ಮಾಡಿ, ನೀವೇನ್ ಮಾಡ್ಕೊಂತಿರ್ಲಿ, ನಿಮ್ಮನ್ನು ಕೊಲೆನ ಮಾಡ್ತಾನಿ ಅಂತಂದು ಅವರಿಗೆ ಅವಾಚ್ಯವಾಗಿ ಬೈದಾಡಿ ಹಿಂದೂ ಧರ್ಮದ ಬಗ್ಗೆ ಅಣುಕಿಸಿರುತ್ತಾನೆ. ಇವನು ಇದೇ ರೀತಿ ಅನೇಕ ಮುಗ್ಧರ ಮೇಲೆ ಹಲ್ಲೆ ಕೂಡ ಗಲಾಟೆಗಳನ್ನು